ಬಾಡೋಗಿದಾಗಿದೆಯಲ್ಲ, ಚೇಂಜ್ ಮಾಡಬೇಕಿತ್ತು ಏನೋ. ಅಪ್ಪ ಹೇಗೋ ಏನೋ ಈ ಮನೇನ ಒಂದು ಲೆವೆಲ್ಗೆ ತಗೊಂಬರೋಕ್ಕೆ ಸಾಕಾಗೋಯ್ತು. ಅಲ್ಲ, ಈ ಕುಸುಮನ್ಗೆ ಎಷ್ಟು ಧೈರ್ಯ ಇರಬೇಕು. ನಾನು ಆ ಮನೆಗೆ ಹೋದ್ರೆ ನನಗೆ ಎಷ್ಟು ಅವಮಾನ ಮಾಡಿ ಕಳಿಸ್ಬಿಟ್ಲಲ್ಲ. ಹಾಂ, ಆದರೂ ಅವಳು ನನಗೆ ಕತರ ಮಾತಾಡಿದ್ಲು. ನನ್ನ ತಪ್ಪೇನಿದ್ರಲ್ಲಿ? ಹಾಂ, ನನಗಂತೂ ಮದುವೆಗೆ ಮೊದಲೇ ಅವಳು ನನ್ನ ಆಜ್ಞೆ ಅಂತ ಗೊತ್ತಿರಲಿಲ್ಲ. ಇಷ್ಟೆಲ್ಲ ಆದ್ರೂ ಯಾಕೆ ನನ್ನ ಸಿಟ್ಟವಳಿಗೆ? ಅರೆ, ಈ ಪವಿತ್ರ ಯಾಕೆ ಒಬ್ಳೊಬ್ಳು ಏನೇನೋ ಮಾತಾಡ್ತಾ ಇದ್ದಲ್ಲ? ಪವಿತ್ರ, ಅತ್ತೆ ನೀವು ಯಾವಾಗ ಬಂದ್ರಿ? ನಾನು ಬಂದು ಸ್ವಲ್ಪ ಹೊತ್ತಾಯ್ತು. ಅದೆಲ್ಲ ಹೋಗ್ಲಿ, ನೀನು ಯಾಕಮ್ಮ ಒಬ್ಳೇ ಏನೋ ತುಂಬ ಯೋಚನೆ ಮಾಡ್ತಾ ಇದೆಯಾ? ಯಾಕೆ, ಏನಾಯ್ತು? ಅಯ್ಯೋ ಏನಿಲ್ಲ ಅತ್ತೆ, ಹೀಗೆ ಮನೆಯೆಲ್ಲ ಕೆಲಸ ಎಲ್ಲ ಮಾಡಿದ್ನಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಇನ್ನೂ ಏನಾದರೂ ಕೆಲಸ ಇತ್ತಾ ಏನು ಅಂತ ಅಷ್ಟೇ. ನಿಜವಾಗ್ಲೂ ಅಷ್ಟೇನಾ ಅಥವಾ? ಹೇಳು ಪವಿತ್ರ. ಅಯ್ಯೋ ಅತ್ತೆ, ಅಷ್ಟೇ, ಮತ್ತೇನಿರುತ್ತೆ ಹೇಳಿ ನೀವೊಂದು. ನನಗೆ ನೀನು ನಿನ್ನೆ ನಿಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ಯಲ್ಲ, ಅಲ್ಲೇನಾದರೂ ನಡೀತಾ? ಇಲ್ಲ ಅತ್ತೆ, ಅಲ್ಲೇನಾಗುತ್ತೆ, ಏನಿಲ್ಲಪ್ಪ. ನಾನು ಹೋಗಿದ್ನಾ, ದೊಡ್ಡಮ್ಮಂಗೆ ಹೇಳಿದೆ, ಮತ್ತೆ ಕುಸುಮಂಗೆ ಹೇಳಿದೆ, ಈ ಥರ ಮನೆ ಆಲೋಗಿಸ್ತಾ ಇದ್ದೀವಿ ಬನ್ನಿ ಪೂಜೆಗೆ ಅಂತ. ಅವರು ಹ್ಞೂ ಅಂತ ಹೇಳಿದ್ರು. ಪಾಪ ಬಂದಿಲ್ಲ, ಏನಾಯ್ತೋ ಏನೋ, ಕೆಲಸ ಏನಾದ್ರು ಇರುತ್ತಲ್ಲ ಅವ್ರಿಗೆ, ಅದಕ್ಕೆ ಬಂದಿಲ್ಲ ಅನ್ಸುತ್ತೆ. ಓ ಹೌದಾ, ಸರಿ ಆಗಿದ್ರೆ. ಮತ್ತೆ ಏನಾದರೂ ಬೇರೆ ವಿಷಯ ಇದೆಯಾ ಅತ್ತೆ? ಅದು ಪವಿತ್ರ, ನಾನು ಕುಸುಮನ ಇವಾಗಿಂದ ನೋಡ್ತಾ ಇಲ್ಲಮ್ಮ, ಅವಳು ಹುಟ್ಟಾಗಿಂದ ನೋಡ್ತಾ ಇದ್ದೀನಿ. ಅವಳು ಹೇಗೆ, ಅವಳ ಮಾತು ಹೇಗಿರುತ್ತೆ ನಂಗೆ ಚೆನ್ನಾಗಿ ಗೊತ್ತು. ಹೇಳು, ಅವಳು ಹಿಂಗೆ ಏನಾದರೂ ಬೈದ್ಲಾ? ಅಂದರೆ ಆ ಥರ ಎಲ್ಲ ಏನು ಬೈದಿಲ್ಲ ಅತ್ತೆ, ಆದರೆ ಅವಳ ಮಾತು ತುಂಬ ವಿಚಿತ್ರವಾಗಿತ್ತು. ತುಂಬ ನೋವಾಗೋ ಥರ ಮಾತಾಡ್ತಾ ಇದ್ಲು. ನನ್ನ ತಪ್ಪೇನೂ ಇಲ್ಲ ಅಂತ ಹೇಳಿದ್ರು ಅವ್ಳಿಗೆ ಅರ್ಥನೇ ಆಗ್ತಾ ಇಲ್ಲ. ಹೌದಾ, ಏನಂತ ಬೈದ್ಲು? ಅದೇ ಅತ್ತೆ, ಇದರಲ್ಲಿ ನನ್ನ ತಪ್ಪೇನು ಒಂಥರ, ನಾನು ಮನೆಗೆ ಪೂಜೆಗೆ ಬಂದು ಕರೆದ್ರೆ ಓ ಸ್ವಂತ ಮನೆ ತೊಗೊಂಡ್ಬಿಟ್ರಾ ಒಂಥರ ಹೀಗೆ ಕೀಳಾಗಿ ನೋಡಿದ್ಲು ಅತ್ತೆ. ನಂಗೆ ಯಾಕೋ ತುಂಬ ಮನಸ್ಸಿಗೆ ನೋವಾಗೋಯ್ತು. ಓ ನನಗೆ ಅರ್ಥ ಆಯ್ತು ಬಿಡು, ಅವಳು ನಿನಗೆ ಏನು ಮಾತಾಡ್ತಾಳೆ ಅಂತ ನಂಗೆ ಚೆನ್ನಾಗಿ ಅರ್ಥ ಆಯಿತು. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ, ನಿನ್ಗೆ ಗೊತ್ತಿರಬೇಕು, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿ ಕೊಡೆ ಹಿಡಿದ್ನಂತೆ. ಆ ಥರ ಅವಳು ನೋಡಿದ್ಲು, ನಾನು ಏನಾದರೂ ಸ್ವಲ್ಪ ಶ್ರೀಮಂತಿಗೆ ಆಸೆ ಪಟ್ಟು ಅವಳು ಮಗಳ ಥರ ಒಪ್ಕೊಂಡು ನನ್ನ ಮನೆಗೆ ಕರ್ಕೊಳ್ತೀನ ಅಂತ. ಅದು ಆಗಿಲ್ವಲ್ಲ, ಅದನ್ನ ಅವಳು ಈ ರೀತಿ ನಿನ್ನ ಮೇಲೆ ಸೇರ್ತಿಸ್ಕೊಂಡಿದ್ದಾಳೆ ಅಷ್ಟೇ. ಅಲ್ಲ ಅತ್ತೆ, ಅವಳು ಈ ರೀತಿ ಯಾಕೆ ಮಾತಾಡ್ತಾಳೆ? ಯಾಕೆಂದರೆ ಅವಳಿಗೆ ನಾನು ಮಗಳು ಅಂತ ಒಪ್ಕೊಂಡು ನಾನು ಮನೆಗೆ ಕರ್ಕೊಂಡು ಅವಳು ಮಾಡಿದೆಲ್ಲ ತಪ್ಪುಗಳು ಕ್ಷಮಿಸ್ಬಿಟ್ರೆ ಅವಳಿಗೆ ನಾನು ತುಂಬ ಒಳ್ಳೆಯವಳು ಇಲ್ವಾ? ಅಮ್ಮ ಕೆಟ್ಟವಳು, ಅಮ್ಮ ಹಾಗೆ ಹೀಗೆ ಅಂತ ಅವಳ ಮನಸ್ಸಲ್ಲಿ ಇದೆ. ಅವಳು ಇವಾಗಲಿಂದನೇ ಅಲ್ಲ, ಚಿಕ್ಕ ವಯಸ್ಸಿಂದಲೂ ಹಾಗೇನೆ ಹಠ ಮಾರಿ ಅವಳು ಮಾಡಿದ್ದೇ ಸರಿ, ಬೇರೆ ಮತ್ತೆ ಯಾರೇ ಮಾಡೋದು ತಪ್ಪು. ಅದು ಅವಳು ಏನು ಮಾಡಲಿ ಹೇಳಮ್ಮ, ನಾನು ಬೆಳೆಸಿದರೆ ಏನು ತಪ್ಪಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ಇಬ್ಬರು ಮಕ್ಕಳನ್ನೂ ಒಂದೇ ರೀತಿ ಬೆಳೆಸಿದ್ದೀನಿ. ನೋಡು, ಕಿರಣ ಹೇಗಿದ್ದಾನೆ, ಅವಳು ಹೇಗಿದ್ದಾಳೆ ಅಂತ. ಹೌದು ಅತ್ತೆ, ಕುಸುಮ ತುಂಬ ಬದಲಾಗಿದ್ದಾಳೆ. ಅವಳು ಹೇಗಾದರೂ ಮಾಡಿ ಒಳ್ಳೆ ದಾರಿ ಕರ್ಕೊಂಡು ಬರಲೇಬೇಕು, ಇಲ್ಲ ಅಂದರೆ ಇದು ತೀರಾ ಅತಿ ಆಗ್ಬಿಡುತ್ತೆ ಅತ್ತೆ. ಬೇಡ, ಅದೆಲ್ಲ ಏನು ಮಾಡೋದು ಬೇಡಮ್ಮ. ಅವಳಿಗೆ ಒಂದಲ್ಲ ಒಂದಿನ ಅರ್ಥ ಆಗೇ ಆಗುತ್ತೆ, ಆಗ ತಿದ್ಕೋತಾಳೆ. ಸರಿ ಅತ್ತೆ. ಅಂದಂಗೆ ನೀನೇನು ಬೇಜಾರು ಮಾಡ್ಕೊಳಕ್ಕೆಲ್ಲ ಹೋಗ್ಬೇಡಮ್ಮ. ಅಂದಂಗೆ ಈ ವಿಷಯನ ಅವ್ರ ಅಪ್ಪನಿಗೆ ಆಗಲಿ ನಿನ್ನ ಗಂಡನಿಗೆ ಆಗಲಿ ಹೇಳೋದು ಬೇಡ. ಯಾಕೆಂದರೆ ಸುಮ್ಮನೆ ಇದೆಲ್ಲ ಅವ್ರಿಗೆ ಗೊತ್ತಾದರೆ ಅವರಿಗೂ ಮನಸ್ಸಿಗೆ ಬೇಜಾರಾಗುತ್ತೆ ಅಲ್ವಾ, ಹಾಗಾಗಿ. ಇಲ್ಲ ಅತ್ತೆ, ನಾನು ಯಾರಿಗೂ ಹೇಳಲ್ಲ. ಆ್ಯಕ್ಚುಲಿ ನಾನು ನಿಮಗೆ ಹೇಳ್ತಿರ್ಲಿಲ್ಲ, ನೀವು ತುಂಬ ಬಲವಂತ ಮಾಡಿ ಕೇಳಿದೆ ಅಂತ ಅಷ್ಟೇ ಹೇಳಿದೆ. ಇಲ್ಲ ಅಂದರೆ ನಾನು ನಿಮಗೂ ಹೇಳ್ತಿರ್ಲಿಲ್ಲ ಅತ್ತೆ. ಪವಿತ್ರ, ನಾನು ನಿಂಗೊಂದು ಹೇಳ, ನೀನು ನಿನ್ನ ಮನೆಗೆ ಸೊಸೆಯಾಗಿ ಕರ್ಕೊಬರುವಾಗ ನನಗೊಂದು ಭಯ ಇತ್ತು. ಅಷ್ಟು ಶ್ರೀಮಂತರ ಮಗಳು ನಮ್ಮನೆಗೆ ಹೇಗೆ ಹೊಂದ್ಕೊತಾವಳು ಅಂತ. ಅದು ಅಲ್ಲದೆ ನೀನು ಮನೆಗೆ ಬಂದ ತಕ್ಷಣ ಬೇರೆ ಮನೆ ಮಾಡೋಣ ಅಂತ ಹೇಳೋದು ಕೇಳಿ ತುಂಬ ಗಾಬರಿನೇ ಆಗಿತ್ತಮ್ಮ ನನಗೆ. ಆದರೆ ಇನ್ನು ಇವಾಗ ನೋಡ್ತಾ ಇದ್ದರೆ ನನ್ನ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಇದಕ್ಕೆ ಹೇಳೋದು, ನಮ್ಮನೆಯಲ್ಲೇ ಹುಟ್ಟಿ ಬೆಳೆದೋಗಿರೋ ಮಗಳು ಆ ಶ್ರೀಮಂತಿಕೆಯಲ್ಲಿ ಹೆಂಗೆ ಆಡ್ತಾ ಇದ್ದಾಳೆ, ಅಷ್ಟು ದೊಡ್ಡ ಶ್ರೀಮಂತ ಮನೆಯಿಂದ ಬಂದಿರೋ ನೀನು ಈ ಮನೆಯಲ್ಲಿ ಹೆಂಗೆ ಹೊಂದ್ಕೊಂಡಿದ್ಯಾ ಅಂತ. ಅಯ್ಯೋ ಅತ್ತೆ, ನನ್ನನ್ನು ಅಷ್ಟೊಂದೆಲ್ಲ ಹೊಗಳಬೇಡಿ. ನೀವು ಹೊಗಳು ಅಷ್ಟೇನು ನಾನು ಒಳ್ಳೆಯವಳಲ್ಲ, ಆಯಿತಾ? ಸರಿ ಬಾ, ಸ್ವಲ್ಪ ಕೆಲಸ ಅಡುಗೆ ಮನೆಯಲ್ಲಿ ಅದು ಮುಗಿಸಿ ಬಂದು ಆಮೇಲೆ ಮಾತಾಡೋಣ. ಸರಿ ಅತ್ತೆ. ಅಪ್ಪ ಸಾಕಾಗೋಗುತ್ತೆ, ಈ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋದ್ರೊಳಗಡೆ ನನಗಂತೂ ಮೈಯಲ್ಲಿ ನೀರೇ ಇಳಿದೋಗಿರುತ್ತೆ. ಸಾಕಪ್ಪ ಸಾಕು, ಈ ದಪ್ಪ ಆಗೋದು ಸಾಕು, ದಪ್ಪ ಆಗಿರೋ ಮೈನ ಇಳಿಸ್ಕೊಳ್ಳೋದು ಸಾಕು. ಅಯ್ಯಪ್ಪ, ಇದೇನಪ್ಪ ಇದು, ಈ ಮೊಬೈಲ್ ರಿಂಗ್ ಟೋನು ಇಷ್ಟೊಂದು ಗಾಬರಿ ಆಗುತ್ತೆ, ಯಾರು ಮಾಡಿದ್ರು? ಓ ಅಕ್ಕ ಮಾತಾಡ್ತಿದ್ದಾಳೆ. ಹಲೋ ಅಕ್ಕ, ಹೇಳು. ಅಲ್ಲ ಕಣೆ ಸೌಭಾಗ್ಯ, ಎಷ್ಟೋ ದಿನ ಫೋನ್ ರಿಂಗ್ ಮಾಡ್ತಿದ್ದೀನಿ, ಯಾಕೆ ನೀನು ತೆಗ್ದಿಲ್ಲ? ಅಯ್ಯೋ ಅಕ್ಕ, ಯಾಕೋ ಇತ್ತೀಚೆಗೆ ಸ್ವಲ್ಪ ಸುಸ್ತು, ಕೈ ಕಾಲೆಲ್ಲ ನೋವಿತ್ತು, ಅದಕ್ಕೆ ಡಾಕ್ಟರ್ ಹೇಳಿದ್ರು ಸ್ವಲ್ಪ ವಾಕಿಂಗ್ ಮಾಡಿ ಅಂತ. ಅದಕ್ಕೆ ಒಂದು ರೌಂಡ್ ಊಟ ಆಯಿತು, ವಾಕಿಂಗ್ ಹೋಗಿ ಬರೋಣ ಅಂತ ಹೋಗಿದ್ದೆ. ಫೋನ್ ಇಲ್ಲೇ ಇತ್ತು, ಹಾಗಾಗಿ ನನಗೆ ನೋಡಿಲ್ಲ. ಓ ಹೌದಾ,
ಅದಕ್ಕೆ ರಿಸೀವ್ ಮಾಡಲಿಲ್ಲ. ಅಂದಂಗೆ ಡಾಕ್ಟ್ರ್ ಮತ್ತೇನು ಹೇಳಿದ್ರು? ಅಯ್ಯೋ ತಲೆ ಬೇರೆ ತುಂಬ ನೋವು ಬರ್ತಾ ಇತ್ತು ಅಲ್ಲಕ್ಕ, ಅದಕ್ಕೆ ಡಾಕ್ಟರ್ ಹೇಳಿದ್ರು ಕನ್ನಡಕ ತೆಗಿಲೇಬೇಡಿ, ಯಾವಾಗಲೂ ಹಾಕ್ಕೊಂಡಿರಿ ಅಂತ. ನಾನು ಯಾವಾಗಲೂ ಹಾಕ್ಕೊಂಡಿರಲ್ಲ, ಯಾವಾಗ ಟಿ ವಿ ನೋಡಬೇಕಾದ್ರೆ ಅಷ್ಟೇ ಹಾಕೋತಿದ್ದೆ. ಅದಕ್ಕೆ ಈಗ ಪರ್ಮನೆಂಟಾಗಿ ಹಾಕೋಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ಓ ಹೌದಾ, ಸರಿ. ಹಾಗಿದ್ರೆ ನನಗೊಂದು ವಿಷಯ ಹೇಳ್ಬೇಕಾಗಿತ್ತು. ಅದೇನು ಗೊತ್ತಾ? ಹೇಳಕ್ಕ. ಅದು ಏನಂದರೆ, ನಿನ್ನೆ ನಿನ್ನ ಮಗಳು ನಮ್ಮ ಮನೆಗೆ ಬಂದಿದ್ಲು ಕಣೆ ಪವಿತ್ರ. ಅವಳು ಬಂದಾಗ ಈ ಕುಸುಮ ಇದ್ದಾಳಲ್ಲ, ಎಷ್ಟು ಅವಮಾನ ಮಾಡಿ ಕಳಿಸ್ಲು ಗೊತ್ತಾ ನಿನಗೆ? ಏನು? ಆ ಕುಸುಮ ನನ್ನ ಮಗಳಿಗೆ ಅವಮಾನ ಮಾಡಿ ಕಳಿಸಿದ್ಲ? ಅಕ್ಕ, ನಾನು ಇದಕ್ಕೆ ಮೊದಲೇ ಹೇಳಿದ್ದೆ, ನಾನು ಅವಳಿಗೆ ಮಾತಾಡ್ತೀನಿ ಅವಳ ಜೊತೆನಲ್ಲಿ ಅಂತ. ನೀನೇ ಬೇಡ ಅಂತ ತಡೆದಿದ್ಯಾ, ನೋಡಿ ಹೆಂಗಾಯ್ತು ಅಂತ. ಅವಳು ಯಾರಕ್ಕ? ಅವಳು ಯಾರು ಅಂತ ನನ್ನ ಮಗಳಿಗೆ ಅವಮಾನ ಮಾಡೋಕೆ ಅವಳಿಗೆ ಅಧಿಕಾರ ಇದೆ? ಹೌದು ಕಣೆ, ಅವಳಿಗೆ ಎಷ್ಟು ಧೈರ್ಯ ಅಂತ್ಯ. ಬಂದಿರೋ ಪಾಪ ಹುಡುಗಿಗೆ ಒಂದು ಲೋಟ ನೀರು ಕೊಡ್ದಲೆ, ಕುತ್ಕೋ ಅಂತಾನು ಹೇಳ್ದಲೆ, ಬಾಯಿಗೆ ಬಂದಂಗೆ ಬೈದು ಕಳಿಸ್ಬಿಡ್ಲು. ಪಾಪ ಹುಡುಗಿ ತುಂಬ ಬೇಜಾರು ಮಾಡ್ಕೊಂಡು ಹೊಟ್ಟೆ ಹೋದ್ಲು. ನನಗಂತೂ ಎಷ್ಟು ದುಃಖ ಆಯಿತು ಗೊತ್ತಾ? ಅಲ್ಲ ಅಕ್ಕ, ಇದನ್ನೆಲ್ಲ ನೋಡ್ಕೊಂಡು ಯಾಕೆ ಸುಮ್ಮಿದ್ದೆ ನೀನು? ಆವಾಗ ನಿನ್ಗೆ ಫೋನ್ ಮಾಡಬೇಕಾಗಿತ್ತು, ಇಲ್ಲ ನಿನ್ನ ಸೊಸೆ ಗಡ್ಕೆನೆಗೆ ಬಾರಿಸ್ಬೇಕಾಗಿತ್ತು. ಅಯ್ಯೋ, ಅಷ್ಟೆಲ್ಲ ಧೈರ್ಯ ನನ್ನಲ್ಲಿಲ್ಲಪ್ಪ. ಯಾಕೆಂದರೆ ಅವಳು ಜಾಸ್ತಿ ಮಾತಾಡಿದ್ರೆ ನನಗೆ ಆಡ್ಬಿಡ್ತಾಳೆ ಗೊತ್ತಾ? ಅಕ್ಕ, ನೀನು ಹೀಗೆ ಅಂತ ನನಗೆ ಗೊತ್ತಿದ್ದಿಲ್ಲ. ಅಲ್ಲ ಅಕ್ಕ, ಅವಳು ಸ್ಟಾರ್ಟಿಂಗ್ ಬಂದಾಗ ನೀನು ಹೇಗಿದ್ದೆ, ಇವಾಗ ಹೇಗಾಗಿದ್ಯಾ? ಹೌದು ಕಣೆ, ನಾನು ಮೊದಲು ಅವಳು ಬಂದಾಗ ಹೇಗೇನೋ ಅಂದ್ಕೊಂಡಿದ್ದೆ, ಆದರೆ ಇವಾಗ ಅರ್ಥ ಆಗ್ತಾ ಇದೆ. ಅವಳು ತುಂಬ ಹಠಮಾರಿ ಗಂಡಿ ಬೀರಿ ಕಣೆ. ಅವ್ರ ಅಮ್ಮ ಅವಳಿಗೆ ಅದೇನು ಬುದ್ಧಿ ಕಲಿಸಿದಾಳೋ ಏನೋ. ಅವ್ರ ಅಮ್ಮನೂ ಹೀಗೆ ಅನ್ಸುತ್ತೆ. ಸ್ವಲ್ಪ ಪವಿತ್ರಂಗೆ ಹೇಳು ಹುಷಾರಾಗಿರೋದಕ್ಕೆ. ನೋಡಕ್ಕ, ಹುಷಾರಾಗಿರ್ಬೇಕಾಗೋದು ಪವಿತ್ರ ಅಲ್ಲ, ನೀನು ಸೊಸೆ. ಇರು, ಹಿಂಗೆ ಬಿಟ್ಟರೆ ಆಗಲ್ಲ ಅವಳಿಗೆ. ಅವಳಿಗೊಂದು ಬುದ್ಧಿ ಕಲಿಸ್ತೀನಿ ನಾನು. ಅಕ್ಕ, ನೀನು ಫೋನ್ ಕಟ್ ಮಾಡು, ನಾನು ನನ್ನ ಮಗಳಿಗೆ ಮಾಡ್ತೀನಿ. ಅವಳು ನನ್ನ ಮಗಳ ಮಾತಾಡ್ಬಿಟ್ಟು ಆಮೇಲೆ ಹೇಳ್ತೀನಿ ಅವಳಿಗೆ ಏನು ಮಾಡಬೇಕು ಅಂತ. ಸರಿ. ಎಷ್ಟು ಧೈರ್ಯ ಇರಬೇಕು ಇವಳಿಗೆ. ಅಲ್ಲ ಈ ಪವಿತ್ರ ನನಗೆ ಒಂದು ಮಾತು ಹೇಳಿಲ್ವಲ್ಲ ಇವಳಿಗೆ. ಇರು, ಫೋನ್ ಮಾಡ್ತೀನಿ ಅವಳಿಗೆ. ಅವಳ ನಂಬರು ಇಲ್ಲಿದೆ. ಹಲೋ ಪವಿತ್ರ, ನಾನು ಕಣೆ ನಿಮ್ಮಮ್ಮ. ಹಾಂ ಅಮ್ಮ, ಗೊತ್ತಾಯ್ತು, ಹೇಳು. ಏನು ಸಮಾಚಾರ? ತಿಂಡಿ ಎಲ್ಲ ಆಯ್ತಾ? ಅನ್ನಂಗೆ ನಿಮಗೆ ಕಾಲು ನೋವು ಅಂತಿದೆಯಲ್ಲ, ಹೇಗಿದೆ ಈಗ? ಹಾಂ, ಕಾಲು ನೋವಿಗಿಂತಲೂ ನನಗೆ ನಿನ್ನ ದೊಡ್ಡಮ್ಮ ಇಲ್ಲಿ ಮಾತು ಕೇಳಿ ತುಂಬ ನೋವಾಗ್ತಿದೆ. ದೊಡ್ಡಮ್ಮ ಫೋನ್ ಮಾಡಿದ್ರಾ? ಏನಾಯ್ತಂತೆ? ಏನು ಹೇಳಿದ್ರು? ನಿಂಗೆ ಸಿಟ್ಟು ಮಾಡ್ಕೊಂಡಿದ್ಯಮ್ಮ? ನೋಡಿ ಪವಿತ್ರ, ನಾನು ಜಾಸ್ತಿ ಎಲ್ಲ ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ಸ್ಟ್ರೇಟಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡು. ನೀನು ನಿಮ್ಮ ದೊಡ್ಡಮ್ಮ ಮನೆಗೆ ಹೋಗಿದ್ಯಾ? ಅಲ್ಲಿ ನಿಮಗೆ ಕುಸುಮ ಬೈದ್ಲಾ? ಏನು? ಕುಸುಮ ನನಗೆ ಬೈತಾಳ? ನೀ ಏನಮ್ಮ ಹೇಳ್ತಾ ಇದೆಯಾ? ನಿನಗೆ ಯಾರು ಹೇಳಿದ್ದು? ಪವಿತ್ರ ನೋಡು, ನನಗೆ ತಲೆ ಕೆಡಿಸ್ಬೇಡ. ನನಗೆ ತುಂಬ ಸಿಟ್ಟು ಬಂದಿದೆ. ಆ ಕುಸುಮ ನಿನಗೆ ಏನಾದರೂ ಬೈದ್ಲಾ? ನಿನಗೆ ನೋವಾಗೋ ರೀತಿ ಮಾತಾಡಿದ್ಲಾ? ಹಾಗಿದ್ರೆ ಹೇಳು, ನಾನು ಸುಮ್ಮನೆ ಖಂಡಿತ ಬಿಡೋದಿಲ್ಲ ಅವಳನ್ನ. ಅಯ್ಯೋ ಅಮ್ಮ, ಅದು ತಮಾಷೆಗೆ ಮಾತಾಡಿದ್ದವಳು. ನಾನು ಅವಳಿಗೆ ಮದುವೆಗೆ ಮೊದಲಿಂದ ಪರಿಚಯ ಇದ್ದೀನಲ್ವಾ, ಆ ಸಲಿಗೆಯಿಂದ ಅಷ್ಟೇ ಮಾತಾಡಿದ್ಲು. ಅವಳು ನನಗೆ ಕೋಪ ಬರ್ತಾರೆ ಇನ್ನೂ ಮಾತಾಡಿಲ್ಲ, ಅವಮಾನನೂ ಮಾಡಲಿಲ್ಲ. ದೊಡ್ಡಮ್ಮ ನಿಂಗೆಲ್ಲೋ ತಪ್ಪಾಗಿ ಅರ್ಥ ಮಾಡ್ಕೊಂಡು ಹೇಳಿದ್ದಾರೆ ಅಷ್ಟೇ ಅಮ್ಮ. ಪವಿತ್ರ, ನೀನು ಹೇಳ್ತಾ ಇರೋದು ಸತ್ಯ ತಾನೆ, ಅಥವಾ ನೀನು ಏನಾದರೂ ನನ್ನಿಂದ ವಿಷಯ ಮುಚ್ಚಿಡ್ತಿದ್ಯಾ? ಅಯ್ಯೋ ಇಲ್ಲ ಅಮ್ಮ, ಯಾವ ವಿಷಯ ಮುಚ್ಚಿಡ್ತಲ್ಲ, ಏನೂ ಇಲ್ಲ. ನೀನು ಸುಮ್ಮನೆ ಟೆನ್ಷನ್ ತೊಗೋಬೇಡಮ್ಮ, ನೀನು ಆರಾಮಾಗಿರು. ನನಗೆ ನಾನು ತುಂಬ ಖುಷಿಯಾಗಿದ್ದೀನಿ, ನೀನಲ್ಲಿ ಆರಾಮಾಗಿ ಖುಷಿಯಾಗಿರು. ಸುಮ್ಮನೆ ತಲೆ ಹಚ್ಕೊಂಡು ನೋಡಿ, ಆಲ್ರೆಡಿ ನಿಂಗೆ ಬಿ ಪಿ ಜಾಸ್ತಿ ಆಗಿರುತ್ತೆ. ಹೋಗಿ ಒಂದು ಟ್ಯಾಬ್ಲೆಟ್ ತಿನ್ನು, ಸರಿನಾ? ಟ್ಯಾಬ್ಲೆಟ್ ನನಗೆ ಗೊತ್ತಿದೆ ಕಣೆ, ನೀನು ಸ್ವಲ್ಪ ಹುಷಾರಾಗಿದೆ ಯಾವುದಕ್ಕೂ. ಅದು ನನಗೆ ನಿನಗಲ್ಲಿ ಏನೇ ತೊಂದರೆ ಆದರೂ ನನಗೆ ಈ ವಿಷಯ ಹೇಳಲೇಬೇಕು. ನನ್ನಿಂದ ಯಾವ ವಿಷಯ ಮುಚ್ಚಿಡೋಂಗಿಲ್ಲ ನೀನು, ಸರಿನಾ? ಸರಿ ಅಮ್ಮ. ಇಲ್ಲ, ಈ ಪವಿತ್ರ ನನಗೆಲ್ಲ ವಿಷಯ ಹೇಳ್ಕೊತಾ ಇಲ್ಲ, ಏನೋ ಅಂತ ಮುಚ್ಚಿಟ್ಟಿದ್ದಾಳೆ. ನಾನು ಹೀಗೆ ಬಿಟ್ಟರೆ ಆಗಲ್ಲ. ಆ ಕುಸುಮನಿಗೆ ಸ್ವಲ್ಪ ಬುದ್ಧಿ ಹೇಳಲೇಬೇಕಾಗುತ್ತೆ. ಅಕ್ಕನ ಕೈಲಂತೂ ಆಗಲ್ಲ, ಆ ಕೆಲಸ ನಾನೇ ಮಾಡಬೇಕು. ಪರಿ, ಏನೇ ಮಾಡ್ತಾ ಇದೆಯಾ? ಅರೆ ಮಂಜಕ್ಕ, ಯಾವಾಗ ಬಂದೆ? ಬಾ ಕುತ್ಕೋ ಬಾ. ಇದೇನೇ ಪರಿ, ನಾನು ಇದೇ ಲೇಟಲ್ಲಿ ಇರಬೇಕಾದ್ರೆ ಕುತ್ಕೋ ಬನ್ನಿ ಅಂತೆಲ್ಲ ನೀನು ಕರಿತಾನೆ ಇರಲಿಲ್ಲ. ಈಗ ನಾನು ದೂರ ಆದೆ ಅಂತ ಕುತ್ಕೋ ಬನ್ನಿ ಅಂತ ಕರಿತಿದ್ಯಾ? ಅಯ್ಯೋ ಮಂಜಕ್ಕ, ಹಂಗೆಲ್ಲ ಏನಿಲ್ಲ. ಮೊದಲಾಗಿದ್ರೆ ಇಲ್ಲೇ ಇರ್ತಾ ಇದ್ದೆ ಅಲ್ವಾ, ಹಾಗಾಗಿ ಇವಾಗ ಸ್ವಲ್ಪ ದೂರ ನಡ್ಕೊ ಬಂದಿರ್ತೀಯಲ್ಲ, ಅದಕ್ಕೆ ಕುತ್ಕೋ ಅಂದೆ. ಸರಿ. ಅಂದಂಗೆ ನೀನು ಹೇಗಿದ್ಯಾ? ನಿನ್ನ ಮಗಳಲ್ಲಿ ಕಾಣಿಸ್ತಾ ಇಲ್ಲ. ನಿಮ್ಮ ಯಜಮಾನ್ರು ಎಲ್ಲ ಚೆನ್ನಾಗಿದ್ದಾರಾ? ಅಂದಂಗೆ ನಮ್ಮ ಲೆವೆಟೆಲ್ಲ ಹೇಗಿದೆ ಅಮ್ಮ? ಅಯ್ಯೋ ಮಂಜಕ್ಕ, ಒಂದೇ ಸಲ ಎಷ್ಟು ಪ್ರಶ್ನೆ ಕೇಳ್ತೀಯಾ? ನಾನು ಯಾವುದಕ್ಕಂತ ಉತ್ತರ ಕೊಡಲಿ? ಎಲ್ಲರೂ ಚೆನ್ನಾಗಿದ್ದಾರೆ, ನಮ್ಮ ಲೆವೆಟು ಚೆನ್ನಾಗೇ ಇದೆ. ಅಂದಂಗೆ ನನ್ನ ಮಗಳು ಸ್ಕೂಲಿಗೆ ಹೋಗಿದ್ದಾಳೆ. ಯಾಕೆ ಮರ್ತೋಗ್ಬಿಟ್ಯಾ? ನೋಡು, ನಿನ್ನ ಮಗಳು ಎಷ್ಟು ಬೇಕೋ ದೊಡ್ಡಲಾಗ್ಬಿಟ್ಟಿದ್ದಾಳೆ ಅಲ್ವಾ, ಸ್ಕೂಲಿಗೆ ಹೋಗೋ ಥರ ಆಗ್ಬಿಟ್ಟಿದ್ದಾಳೆ. ಹೌದು ಮಂಜಕ್ಕ, ಎಲ್ಲ ದೇವರ ಆಶೀರ್ವಾದನೇ. ಹೇಗೋ ನಮ್ಮ ಯಜಮಾನ್ರು ಅವಳು ನಮ್ಮ ಮಗಳು ಅಂತ ಒಪ್ಕೊಂಡ್ರಲ್ಲ, ನಂಗೆ ತುಂಬ ನೆಮ್ಮದಿ ಕೊಡ್ತಾ ಇದೆ. ಅವರಿಬ್ಬರನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ತಂದೆ ಮಕ್ಕಳು ಥರನೇ ಇದ್ದಾರೆ ಮಂಜಕ್ಕ. ಒಂದು ಸರಿ ಬೇಕಾದ್ರೆ ನೋಡು ನೀನು, ನಿನಗೂ ಹಾಗೆ ಅನ್ಸುತ್ತೆ ಬೇಕಾದರೆ. ಆಗಲಿ ಪರಿ, ಆ ದೇವರ ಆಶೀರ್ವಾದದಿಂದ ಅವರಿಬ್ಬರು ಹಾಗೆ ಚೆನ್ನಾಗಿರಲಿ. ನೀವು 3 ಜನ ಮೇಲೆ ಯಾವ ಕೆಟ್ಟ ಕಣ್ಣು ಬೀಳದೆ ಇರಲಿ. ಮಂಜಕ್ಕ, ಅಂದಂಗೆ ಮನೆ ಹೇಗಿದೆ? ನಿಮಗೆ ಸೆಟ್ ಆಗಿದೆಯಾ? ನಿಮ್ಮ ಸೊಸೆ ಖುಷಿಯಾಗಿದ್ದಾಳೆ ತಾನೇ? ಕಣೆ, ಯಾವುದು ಏನು ತೊಂದರೆ ಇಲ್ಲ. ನನ್ನ ಸೊಸೆನೂ ಖುಷಿಯಾಗಿದ್ದಾಳೆ. ಆದರೆ ಆ ಕುಸುಮ ಇದ್ದಾಳಲ್ಲ ನನ್ನ ಮಗಳು, ಅವಳು ಪಾಪ ಇವಳು ಮನೆಗೆ ಹೋದೆ ಕರೆಯೋಕ್ಕೆ ಅಂತ ಏನು ಬಾಯಿಗೆ ಬಂದಾಗ ಮಾತಾಡ್ತಾಳಂತೆ ಕಣೆ. ಹೌದಾ ಅಕ್ಕ,
ಅವಳಿಗೆ ಏನು ಗೊತ್ತಾ ಕುಸುಮಂಗೆ, ನೀನು ಅವಳನ್ನ ಚೆನ್ನಾಗಿ ಮಾತಾಡ್ಸೋದಿಲ್ವಲ್ಲ, ಅದಕ್ಕೆ ಕೋಪ, ಅದಕ್ಕೆ ಹಿಂಗೆಲ್ಲ ಮಾಡ್ತಾವಳೆ. ಹೋದ್ರೆ ಹೋಗ್ಲಿ, ನೀನು ಸ್ವಲ್ಪ ಕರ್ಕೊಂಬಿಟ್ಟು ಖುಷಿಯಾಗಿರ್ಬೋತಾನೆ ಮಗಳನ್ನ. ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ ಹೇಳು? ನೋಡಿ, ನನಗೆ ಅವಳ ಮೇಲೆ ದ್ವೇಷ ಅಲ್ಲ, ಏನೂ ಇಲ್ಲ. ಸ್ವಲ್ಪ ಜವಾಬ್ದಾರಿ ಕಮ್ಮಿ ಇದೆ ಅವಳಿಗೆ. ಕಲ್ತ್ಕೊಡ್ಲಿ, ಸ್ವಲ್ಪ ಬುದ್ಧಿ ಬರಲಿ ಅವಳಿಗೆ ಅನ್ನೋ ಕಾರಣಕ್ಕೆ ಅಷ್ಟೇ ಆ ಥರ ಎಲ್ಲ ಮಾಡ್ತೀನಿ. ಅದು ಅಲ್ಲದೆ ಅವಳನ್ನ ನಾನು ಒಪ್ಕೊಂಡ್ರು ಅವ್ರ ಅಪ್ಪ ಅವಳನ್ನ ಒಪ್ಕೊಳ್ಳಲ್ಲ ಕಡೆ. ಅಷ್ಟು ಅವಮಾನ ಮಾಡಿ ಹೋಗಿದ್ದಾರೆ ಅವಳನ್ನ. ಅದನ್ನು ನಾನು ಮರ್ತುಬಿಟ್ಟು ಈಗ ಹೇಗೆ ಅವಳನ್ನ ಕರ್ಕೊಳ್ಳಿ ಹೇಳು? ಅದು ನಿಜಾನೇ ಬಿಡು. ಹೋದ್ರೋಗ್ಲಿ ಬಿಡು ಅಕ್ಕ, ಏನು ಮಾಡೋಕ್ಕಾಗುತ್ತೆ. ಸರಿ ಬಾ ಕುತ್ಕೋ, ನೀ ಹತ್ರ ಮಾತಾಡೋದು ತುಂಬ ಇದೆ. ಅಲ್ಲಮ್ಮ, ನಿಮಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ ಇಲ್ವಾ? ಅಲ್ಲ, ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಈ ನಿರ್ಧಾರ ತೊಗೊಂಡಿದ್ದೀರಾ ನೀವು? ಹಾಂ, ನಿಮಗೆಲ್ಲ ಏನು ಹೇಳಬೇಕು ನನಗಂತೂ ಅರ್ಥ ಆಗಲ್ಲ. ಅಂದಂಗೆ ನಿಮ್ಮಮ್ಮ ಎಲ್ಲಿ? ಡಾಕ್ಟ್ರೇ, ಇಲ್ಲೇ ಇದ್ದೀನಿ, ಹೇಳಿ ಡಾಕ್ಟ್ರೇ. ಅಲ್ಲ ಅಮ್ಮ, ಈ ಹುಡುಗಿಗೆ ಏನಾಗಿದೆ? ಯಾಕೆ ಈ ಥರ ಮಾಡ್ಕೊಂಡ್ಲು? ಡಾಕ್ಟ್ರ್, ಅದೇನಾಯಿತು ಅಂದರೆ ಇವಳಿಗೊಂದು ಮಗು ಆಗಿತ್ತು. ಅದು ಇಲ್ಲೇ ಡೆಲಿವರಿ ಆಗಿತ್ತಲ್ವಾ? ಹೌದು, ನಂಗೆ ವಿಷಯ ಗೊತ್ತಿದೆ. ಅಂದಂಗೆ ಮಗು ಹೇಗಿದೆ? ಚೆನ್ನಾಗಿದೆಯಾ? ಡಾಕ್ಟ್ರೇ, ಆ ಮಗು ಇವಳ ಹತ್ರ ಇಲ್ಲ. ಆ ಮಗುನ ಇವಳು ಬೇಡ ಅಂತ ಬೇರೆಯವ್ರಿಗೆ ಕೊಟ್ಬಿಟ್ಲು. ನೀ ಏನಮ್ಮ ಹೇಳ್ತಾ ಇದೀಯಾ? ಸ್ವಂತ ಮಗುನ ಬೇಡ ಅಂತ ಬೇರೆಯವ್ರು ಕೊಟ್ಬಿಡೋದಾ? ಯಾಕೆ? ಅವಳಿಗೆ ಹಣೆ ಬರಹ ಹಂಗಿತ್ತು ಡಾಕ್ಟ್ರೇ, ಬುದ್ಧಿಗೇಡಿ ಅವಳು. ಇವಾಗ ಗೊತ್ತಾಗಿದೆ ಅವಳಿಗೆ ತಾಯ್ತನ ಅಂದರೆ ಏನು, ತಾಯಿ ಅಂದರೆ ಏನು ಅಂತ. ಈ ವಿಷಯ ಅವಳ ಗಂಡನಿಗೆ ಗೊತ್ತಾಗಿ ದೊಡ್ಡ ಜಗಳ ಆಗಿ ಇಬ್ಬರ ಮಧ್ಯೆ ನೀನು ಬೇಡ ಅಂತ ಅವನು ತುಂಬ ಜಗಳ ಮಾಡಿ ನಮ್ಮ ಮನೆಗೆ ಕಳಿಸ್ಬಿಟ್ಟಿದ್ದಾನೆ. ಆ ನೋವಿಗೆ ಇವಳು ಈ ಥರ ಮಾಡ್ಕೊಂಡಿದ್ದಾಳೆ. ಅಲ್ಲ ಅಮ್ಮ, ಯಾವುದೇ ತಾಯಿ ಆದ್ರೂ ತನ್ನ ಮಗುನ ಬೇಡ ಅಂತ ದೂರ ಕಳಿಸೋದಕ್ಕೆ, ಇವಾಗ ಈ ರೀತಿ ಅನುಭವಿಸೋದಕ್ಕೆ? ಚೇಚೆ, ಇವ್ರಿಗೆಲ್ಲ ಇದು ಯಾವಾಗ ಬುದ್ಧಿ ಬರುತ್ತೋ ಏನೋ. ಡಾಕ್ಟ್ರೇ, ಇವಾಗೇನು ತೊಂದರೆ ಇಲ್ಲ ತಾನೇ? ತೊಂದರೆ ಎಲ್ಲ ಏನೂ ಇಲ್ಲಮ್ಮ. ನೀವು ಒಳ್ಳೆ ಟೈಮಿಗೆ ಕರ್ಕೊಬಂದಿದ್ದೀರಾ. ಇನ್ನೊಂದು ಅರ್ಧ ಗಂಟೆ ಲೇಟ್ ಆಗಿದ್ರೂ ನಾವೇನು ಹೇಳೋಕ್ಕಾಗ್ತಿದ್ದಿಲ್ಲ. ಅಂದಂಗೆ ಆ ಮಗುವಿಗೆ ಹೇಗಿದೆ? ಆರೋಗ್ಯವಾಗಿದೆ ತಾನೇ? ಆ ಮಗು ಹೇಗಿದೆಯೋ, ಯಾರ ಹತ್ರ ಇದೆಯೋ ನನಗೊಂದು ಗೊತ್ತಿಲ್ಲ ಡಾಕ್ಟ್ರೇ. ಓ ಹೌದಾ, ಸರಿ. ಹಾಗಿದ್ರೆ ನೋಡಮ್ಮ, ಇನ್ನು ಮುಂದೆ ಈ ಥರ ಎಲ್ಲ ಮಾಡ್ಕೊಳ್ಳೋ ಯಾವುದೇ ಯೋಚನೆ ಮಾಡಬಾರ್ದು. ಆ ಥರ ಮಾಡಿಕೊಂಡ್ರೆ ನಿನ್ನ ಜೀವಕ್ಕೆ ತುಂಬ ತೊಂದರೆ ಇದೆ. ಈಗಲೇ ಹೇಳ್ತಿದ್ದೀನಿ, ಕೇಳ್ಕೊ. ನೋಡಿಮ್ಮ, ಸ್ವಲ್ಪ ಜೋಪಾನ ನೋಡ್ಕೊಡಿ ಹುಡುಗಿನ. ಏ ಅನು, ಯಾಕೆ ಈ ಥರ ಮಾಡ್ಕೊತೀಯ? ನೋಡು, ನಿನ್ನಿಂದ ನನಗೂ ನೋವು, ಕಷ್ಟ. ಹೌದು, ನನ್ನಿಂದ ಎಲ್ಲರಿಗೂ ನೋವು, ಕಷ್ಟ. ಅದಕ್ಕೆ ನಾನು ಸಾಯ್ತಿದ್ದೆ. ಯಾಕೆ ನಾವು ಉಳಿಸ್ಕೊಂಡೆ ನೀನು?